ಒಂದಿಬ್ಬರು ಸಚಿವರ ಬುದ್ಧಿವಂತಿಕೆಯ ಪರಿಣಾಮವಾಗಿ ಹುಳು ಬಿಟ್ಟುಕೊಂಡ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಈಗ ಗ್ಯಾರಂಟಿಗಳ ವಿಚಾರದಲ್ಲಿ ಸದ್ಯದ ಮಟ್ಟಿಗೆ ತಾತ್ಕಾಲಿಕವಾಗಿ ಒಂದು ಸ್ಪಷ್ಟತೆಯನ್ನು ಹೊಂದಲು ಪ್ರಯತ್ನವನ್ನು ಮಾಡುತ್ತಿದೆ. ಆದರೂ ಪಕ್ಷದ ಒಳಗಡೆಯೇ ಭಿನ್ನ ಸ್ವರಕ್ಕೆ ಕೊರತೆ ಏನೂ ಇಲ್ಲ. ಗ್ಯಾರಂಟಿಗಳ ಬಗ್ಗೆ ಎದ್ದುತ್ತಿರುವಂತಹ ಅನುಮಾನಗಳಿಗೆ ಇವತ್ತು ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಿಬ್ಬರೂ ಹೆಚ್ಚು ಕಡಿಮೆ ಸ್ಪಷ್ಟೀಕರಣವನ್ನು ನೀಡಿದ್ದಾರೆ. ಯಾವ ಕಾರಣಕ್ಕೂ ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರದು ಎಂಬ ಕಾರಣದಿಂದ ಸ್ವಾತಂತ್ರ್ಯ ಹಬ್ಬದ ಸಾಕ್ಷಿಯಾಗಿ ಅಂದರೆ ಅವರ ಕಾರ್ಯಕ್ರಮಗಳ ಭಾಷಣಗಳಲ್ಲಿ ಗ್ಯಾರಂಟಿ ಮುಂದುವರಿಯುತ್ತದೆ ಅಂತ ಇಬ್ಬರು ಹೇಳಿಕೊಂಡಿದ್ದಾರೆ. ಸಚಿವರಾದ ಸತೀಶ್ ಜಾರಕಿಹೊಳಿ, ಜಾರ್ಜು, ಬೈರತಿ ಸುರೇಶ್, ಹೆಬ್ಬಾಳ್ಕರ್ ಎಲ್ಲ ಗ್ಯಾರಂಟಿಗಳ ಪರ ಬ್ಯಾಟ್ ಬೀಸಿಕೊಂಡಿದ್ದಾರೆ. ಪರ ಬೀಸೋದಕ್ಕೆ ಯಾರಿಗೂ ಪ್ರಾಬ್ಲಮ್ ಇಲ್ಲ, ಎಗೇನಿಸ್ಟ್ ಬೀಸಿದ್ರೇ ಕಷ್ಟ. ಗ್ಯಾರಂಟಿಗಳನ್ನೇ ಅಭಿವೃದ್ಧಿ ಅಂತ ಅತಿ ಬುದ್ಧಿವಂತ ಖ್ಯಾತನಾಮ ಅರ್ಥಶಾಸ್ತ್ರಜ್ಞ ಮಂತ್ರಿಗಳು ಕೆಲವರುಗಳು ವ್ಯಾಖ್ಯಾನಿಸಿದ್ದಾರೆ. ಇದು ಅಭಿವೃದ್ಧಿ ಅನ್ನೋದೇ ಆದರೆ ದೆನ್ ಅಭಿವೃದ್ಧಿಗೆ ಒಂದು ಹೊಸ ವ್ಯಾಖ್ಯಾನವನ್ನು ತಂದ್ಕೋಬೇಕು ನಾವು. ಓಕೆ, ಫೇರ್. ಅಪಸ್ವರ ಎತ್ತುತ್ತಿರುವವರಿಗೆ ನೇರ ಟಕ್ಕರ್ ಕೊಟ್ಕೊಳ್ತಿದ್ದಾರೆ. ಯಾವ ಟಕ್ಕರೂ ಇಲ್ಲ, ಪಕ್ಕರೂ ಇಲ್ಲ, ಸುಮ್ಮನೆ ಬುರ್ಡ ಬಿಡಬೇಡಿ ಮಂತ್ರಿಗಳಾಗಿದ್ದೀವಿ ಅಂತ. ಗವರ್ನರ್ ನೀಡಿದ ಸ್ವಾತಂತ್ರ್ಯೋತ್ಸವ ಸಂದೇಶದಲ್ಲೂ ಗ್ಯಾರಂಟಿಗಳ ಬಗ್ಗೆ ಮೆಚ್ಚುಗೆ ಮಾತಾಡಿದ್ದಾರೆ. ಸಹಜ, ಸರ್ಕಾರ ಅಡ್ವೈಸ್ ಮಾಡಿರುತ್ತೆ, ಆ ಪ್ರಕಾರ ಹೇಳಿರ್ತಾರೆ. राज्य सरकार द्वारा महिलाओं एवं गरीबों और मध्यम वर्गीय परिवारों के आर्थिक सशक्तिकरण और बेरोजगार युवाओं की मदद के लिए 5 गारंटी ನಮ್ಮ 5 ಗ್ಯಾರಂಟಿ ಯೋಜನೆಗಳು ಮುಂದುವರಿಯಲಿವೆ. ಈ ಯೋಜನೆಗಳು ಮುಂದುವರಿಯಲಿವೆ ಮಾತ್ರವಲ್ಲ, ಈ ಯೋಜನೆಗಳಿಂದ ರಾಜ್ಯ ದಿವಾಳಿಯಾಗುತ್ತಿದೆ ಎಂದು ಭವಿಷ್ಯ ನುಡಿದವರಿಗೆ ರಾಜ್ಯದಲ್ಲಿ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಿ ತೋರಿಸುವ ಮೂಲಕ ನಾವು ಉತ್ತರಿಸಲಿದ್ದೇವೆ. 5 ಗ್ಯಾರಂಟಿಗಳನ್ನ ಈ ರಾಜ್ಯಕ್ಕೋಸ್ಕರ ಕೊಟ್ಟು ಇಡೀ ದೇಶ, ಅನೇಕ ರಾಷ್ಟ್ರಗಳು ನಮ್ಮ ಈ ರೀತಿ ಕಾರ್ಯಕ್ರಮವನ್ನು ಗಮನಿಸ್ತಾ ಇದ್ದು, ಯಾವ ಕಾರಣಕ್ಕೂ ನಮ್ಮ ಪಂಚ ಗ್ಯಾರಂಟಿಗಳನ್ನ ನಿಲ್ಲಿಸುವ ಡೆವಲಪ್ಮೆಂಟ್ ಬಿಟ್ರೆ ಅದೇ ದೊಡ್ಡ ಡೆವಲಪ್ಮೆಂಟ್. ಅದರ ವಿಚಾರದಲ್ಲಿ ಯಾವುದೇ ಪರಿಷ್ಕರಣೆ ವಿಚಾರದಲ್ಲಿ ನಮ್ಮ ಇಲಾಖೆಯಲ್ಲಿ ಆಗಲಿ, ನಮ್ಮ ಮಂತ್ರಿ ಮಂಡಲದಲ್ಲಿ ಆಗಲಿ ಇದರ ವಿಚಾರ ಸ್ಪೆಸಿಫಿಕ್ ಆಗಿ ಹೇಳಿವಿ. ಸತೀಶ್ ಜಾರಕಿಹೊಳಿ ಅವ್ರದಲ್ಲ, ಇದು ಜನರ ಅಭಿಪ್ರಾಯ ಅಂತ ಹೇಳಿದೀವಿ. ನಾವು ಅದನ್ನು ಸ್ಥಗಿತಗೊಳಿಸೋಲ್ಲ. CM ಅವ್ರ ಫಾರ್ಮ್ ಇದಾರೆ ಅಂತ ಹೇಳಿದೀವಿ. ಸರ್ಕಾರ ಅದನ್ನು ಸರ್, ಪ್ರಶ್ನೆ ಇರೋದು ಇಡೀ ಯೋಜನೆ ಬಗ್ಗೆ ಅಲ್ಲ. ಬಹಳ ಸಂತೋಷ. ಗ್ಯಾರಂಟಿಯನ್ನ ನೀವು ನಿಲ್ಲಿಸ್ತೀರಿ ಅಂತ ನಾವು ಯಾರು ಹೇಳಿಲ್ಲ. ಹೌದು, ಗ್ಯಾರಂಟಿಯನ್ನ ಯಾವ ರೂಪದಲ್ಲಿ ಮುಂದುವರಿಸ್ತೀರಿ ಅನ್ನೋ ಪ್ರಶ್ನೆ ಬಂದಿರೋದು. ಈಗ ಮುಖ್ಯಮಂತ್ರಿಗಳು ಹೇಳ್ತಿರೋದು ಬಹಳ ಸಂತೋಷ, ಕಂಗ್ರಾಚ್ಯುಲೇಷನ್ಸ್ ಟು ದಿ ಆನರಬಲ್ ಚೀಫ್ ಮಿನಿಸ್ಟರ್ ಅಂಡ್ ಫಿನಾನ್ಸ್ ಮಿನಿಸ್ಟರ್. ನಾವು ಯಾವುದು ಮುಂದುವರಿಸಲ್ಲ, ಮುಂದುವರಿಸ್ತೀವಿ. ಇದೇ ರೀತಿಯಲ್ಲಿ ಆರ್ಥಿಕ ಸಂಪನ್ಮೂಲಗಳನ್ನು ಕ್ರೋಢೀಕರಿಸುವ ಮೂಲಕ ನಮ್ಗೆ ಏನೇನೋ ಆಗ್ಬಿಡತ್ತೆ ಅಂತ ಯಾರ್ಯಾರು ಹೇಳ್ತಿದ್ದಾರೆ ಅವ್ರಿಗೆಲ್ಲ ಸವಾಲು ಹಾಕಿದ್ದೀವಿ. ಬಹಳ ಸಂತೋಷ, ನೀವು ಸಕ್ಸಸ್ಫುಲ್ ಆಗಿ. ಗ್ಯಾರಂಟಿಗಳನ್ನೇ ಡೆವಲಪ್ಮೆಂಟ್ ಎಂದು ಯಾರಾದರೂ ಬಣ್ಣಿಸುವುದಾದರೆ ಅದರಷ್ಟು ಮೂರ್ಖತನ ಇಲ್ಲ. ಯಾಕೆ ಅಂದರೆ, ಹಾಗಿದ್ರೆ ಒಂದು ಕೆಲಸ ಮಾಡಿ, 10 kg ಇರೋದನ್ನ 20 kg, ಬೇಳೆ ಎಲ್ಲವೂ ಮತ್ತು ಕರೆಂಟು ಈ ಥರದ್ದೆಲ್ಲ ಕೊಟ್ಬಿಟ್ಟು ರಸ್ತೆ, ಕೈಗಾರಿಕೆ ಎಲ್ಲ ನಿಲ್ಲಿಸ್ಬಿಡಿ. ಅದೇ ಡೆವಲಪ್ಮೆಂಟ್ ಆಗಲಿ, ನೋಡೋಣ ಅದೇನಾಗತ್ತೆ ಅಂತ. ನೋ, ಇಟ್ ಇಸ್ ನಾಟ್. ಸೋಷಿಯಲ್ ಸ್ಕೀಮ್ಸು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡಲ್ಲ. ಅಫ್ಕೋರ್ಸ್ ಜನಕ್ಕೆ ಸಹಾಯ ಆಗ್ಬೋದೇನೋ. ಓಕೆ, ಮೂರನೇದು, ನೀವು ಇದನ್ನು ಮುಂದುವರಿಸ್ತಿರೋ ಬಿಡ್ತಿರೋ ನಂಗೆ ಗೊತ್ತಿಲ್ಲ. ಮುಂದುವರಿಸಿದರೆ ಕಷ್ಟ ಆರ್ಥಿಕವಾಗಿ, ಮುಂದುವರಿಸದಿದ್ದರೂ ಕಷ್ಟ ರಾಜಕೀಯವಾಗಿ. ಮುಂದುವರಿಸಿದರೆ ಹಣ ಸಂಪನ್ಮೂಲ ಎಲ್ಲಿಂದ ಬರುತ್ತೆ ನನಗಿನ್ನೂ ಗೊತ್ತಿಲ್ಲ. ಇದೇ ರೀತಿ ಮುಂದುವರಿದೆ ಏನಾದ್ರು ಕಟ್ಟಾಕಿದ್ರೆ, ಕತ್ತರಿಸಿದ್ರೆ ಶ್ರೀಮಂತರು ಉಪಮಂತ್ರು ಅಂದ್ಕೊಂಡು ಏನಾದ್ರು ಕತ್ತರಿಸ್ಕೊಂಡು ಹಾಕಿದ್ರೆ ನಂಬಿಕೆಗೆ ದ್ರೋಹ, ಕೊಟ್ಟ ಮಾತಿಗೆ ತಪ್ಪಿದ್ದೀರಿ ಎಂಬ ಆರೋಪ. ಹಾಗಾಗಿ ಚಾಕು ಇಟ್ಕೊಂಡು ನಿಂತಿದ್ದೀರಿ. ಹಿಂಗೆ ಕತ್ತರಿಸಿದ್ರು ಕತ್ತರಿಸುತ್ತೆ, ಹಂಗೆ ಕತ್ತರಿಸಿದ್ರು ಕತ್ತರಿಸುತ್ತೆ. ತಯಾರಿಯಾಗಿರಿ ಯಾವುದೋ ಒಂದಕ್ಕೆ. ನನಗೆ ಗೊತ್ತಿಲ್ಲ ಅದು ಯಾವುದು ಅಂತ. ಎಸ್.